ಇನ್ನು ಯಾವುದೇ ಕಾರಣಕ್ಕೂ ಅವನ ಬಗ್ಗೆ ಯೋಚನೆ ಮಾಡ್ಕೊಳ್ತಮ್ಮ ನೀನು. ಹಾಂ, ಮಗು ಎಲ್ಲೋ ಚೆನ್ನಾಗಿರ್ಲಿ. ಒಂದಲ್ಲ ಒಂದು ದಿವಸ ಬರ್ತಾನೆ, ಎಲ್ಲೂ ಹೋಗಲ್ಲ. ಬಂದೇ ಬರ್ತಾನೆ. ಅಮ್ಮ ಅಂತ ಬಂದೇ ಬರ್ತಾನೆ. ಅವನು ಎಲ್ಲೇ ಇದ್ರೂ ಬರ್ತಾನೆ. ಅವನ ಬಗ್ಗೆ ಯೋಚನೆ ಮಾಡ್ಕೊಡ್ತು. ನಿನ್ನ ಬಗ್ಗೆ ನೀನು ಯೋಚನೆ ಮಾಡಬೇಕು. ನಿಂಗೆ ಯಾರ ಸುದ್ದಿನೂ ಬೇಕಾಗಿಲ್ಲ ಅಮ್ಮ. ಆದರೂ ಬಬ್ಲು ಜಾಸ್ತಿ ಜ್ಞಾಪಕ ಬರ್ತಾವನಮ್ಮ. ನಮಗೂ ಬರ್ತಾನಮ್ಮ, ನಮಗೂ ಜ್ಞಾಪಕ ಬರ್ತಾವನೆ. ಚಿಕ್ಕ ಮಗುವಿಂದ ಸಾಕಿರೋದು ನಮಗೂ ಐತೆ ನೋವು. ಯಾಕಂತಂದ್ರೆ ಆ ಮಗು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ಬೇಕಲ್ಲಮ್ಮ. ಹಾಂ, ಮಾಡ್ಬೇಕಲ್ಲ. ಇವಾಗ ನಿನ್ನ ಜೊತೆಗೆ ಇಟ್ಕೊಳಕ್ಕಾಗಲ್ಲ. ನಿನ್ನ ಪರಿಸ್ಥಿತಿನೇ ಹಿಂಗೆ. ಆ ಮಗು ಬಾಳೆ ಯಾಕಮ್ಮ ಹಾಳಾಗಬೇಕು? ಬೇಡ, ಅವನೆಲ್ಲೋ ಚೆನ್ನಾಗಿರ್ಲಿ. ಚೆನ್ನಾಗಿದ್ರೆ ಅಷ್ಟೇ ಸಾಕು. ಇವಾಗ ನಿನ್ನ ಜೀವನ ಸರಿ ಮಾಡ್ಕಮ್ಮ, ಸರಿ ಮಾಡ್ಕೊ. ಯಾಕೆ ಡ್ಯೂಟಿಗೆ ಹೋಗಿಲ್ಲ? ಇಲ್ಲಮ್ಮ, ಹೋಗಿಲ್ಲ. ಅಕ್ಕನೆಲ್ಲಾದ್ರೂ ಹೊರಗಡೆ ಸುತ್ತಾಡ್ಸ್ಕೊಂಬರೋಣ ಅಂತ. ಹ್ಞೂ, ಹಂಗೆ ಮಾಡಮ್ಮ, ಒಳ್ಳೆ ಕೆಲಸ ಮಾಡಿದೆ. ಹೋಗು, ಎಲ್ಲರೂ ಹೊರಗಡೆ ಹೋಗಿ ಸುತ್ತಾಡ್ಸ್ಕೊಂಡು ಕರ್ಕೊಂಬೋಗಮ್ಮ. ಅವಳು ಕೂಡ ಅಷ್ಟು ಸಮಾಧಾನ ಆಗ್ತೈತೆ. ಅಮ್ಮ, ಹೆಂಗೂ ಹೊರಗಡೆ ಓದ್ತಾಯಿದ್ರಿ, ಹಂಗೆ ಪುಮ್ಮಿ ಅವಳೇನೋ ಮಗು ನೋಡ್ಕೊಂಡು ಬರ್ತೀನಮ್ಮ. ಇವಾಗ ಬೇಡ, ಹೋಗಮ್ಮ. ಇನ್ನೊಂದು ದಿವಸ ಹೋಗಿ ಅಂತೆ. ಎಲ್ಲೋತಾಳೆ ಅವಳು? ಅಲ್ಲೇ ಇರ್ತಾಳಲ್ಲ, ಹೋಗಿ ಅಂತ. ಹೋಗು, ಇವಾಗಿಲ್ಲೇ ಟೌನಾಗೆ ಸುತ್ತಾಡ್ಕೊಂಬೋಗ್ರಿ ಇಬ್ರು. ಬಾಕ ಸಂಗೀತಕ್ಕ, ಹೋಗೋಣ. ಯಾಕೋ ಬಬ್ಲು ಜಾಸ್ತಿ ಜ್ಞಾಪಕ ಬರ್ತಾವನೆ ಸಿಂಚು. ಒಂದು ದಿವಸನೂ ನಾನು ಅವನು ಬಿಟ್ಟಿರಿಲ್ಲ ಸಿಂಚು. ಅಕ್ಕ, ಆ ಜವಾಬ್ದಾರಿ ನಿನಗಿರ್ಬೇಕಾಗಿತ್ತಕ್ಕ. ಅವತ್ತು ಅವರು ಹೇಳಿದ್ರಂತಲ್ಲ ಮಗು ಬೇಡ ಅಂತ. ಹಾಂ, ಆದರೂ ನೀನು ಯಾಕೆ ಒಪ್ಕೊಂಡೆ ಅವನನ್ನ ಮದುವೆ ಆಗೋಕ್ಕೆ? ಯಾಕಕ್ಕ ಒಪ್ಕೊಂಡೆ? ಎಲ್ಲ ನಿನ್ನ ದುರಾಂಕಾರದಿಂದ ಮಾಡ್ಕೊಂಡಿರೋದು. ಇವತ್ತೇನಾದರೂ ಬಬ್ಲು ಅವರಮ್ಮ ಬರಿಲ್ಲ ಅಂತಂದ್ರೆ ನಿನ್ನ ದುರಾಂಕಾರಕ್ಕೆ ಆ ಮಗು ಬಲಿ ಆಗ್ತಾ ಇತ್ತು. ಯಾಕೆ ಸಿಂಚು ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹೌದು ಅಕ್ಕ, ನೀನು ಮಾಡ್ಕೊಂಡಿರೋ ಕೆಲಸಕ್ಕೆ ಆ ಎಳೆ ಮಗು ಬಲಿ ಆಗ್ತಾ ಇತ್ತು. ಅವತ್ತು ಅವ್ರು ಹೇಳಿದ್ರಂತಲ್ಲ ಮಗು ಬೇಡ ಅಂತ ಹೇಳ್ಬಿಟ್ಟು. ಹಾಂ, ಹೇಳಿದ್ಮೇಲೂ ನೀನು ಅವ್ರ ಜೊತೆ ಹೋಗಿದ್ಯಾ ಅಂತಂದ್ರೆ ನಿನ್ ದುರಾಂಕರನೇ ತಾನೇ? ದುರಾಂಕರನೇ ತಾನೇ ಅಕ್ಕ? ನಿನ್ಗಿರೋ ದುರಾಂಕರಕ್ಕೆ ಆ ಮಗು ಜೀವನ ಹಾಳಾಗ್ತಾ ಇತ್ತು. ಬೇಕಾಗಿತ್ತು ಇದೆಲ್ಲ ನಿನಗೆ? ನಿನಗೆ ಆ ಮಗುನ ಪ್ರಪಂಚ ಆಗಿದ್ದಿದ್ರೆ ಅವನ ಜೊತೆ ನೀನು ಹೋಗ್ತಾ ಇರ್ಲಿಲ್ಲ ಮಗುನ್ ಬಿಟ್ಟು. ಸಿಂಚು, ಬಿಡಮ್ಮ, ಆಗಿದ್ದಾಗೋಯ್ತು. ಇನ್ನು ಅವ್ರ ಸುದ್ದಿ ಮಾತಾಡೋದು ಬೇಡ. ಅವ್ರಿಗೂ ನಮ್ಗೆ ಯಾವ ಸಂಬಂಧನೂ ಇಲ್ಲ. ನಮ್ಗೆ ಅವರ ಅವಶ್ಯಕತೆ ಇಲ್ಲ. ಇನ್ನು ಅವಳು ಅಲ್ಲಿಗೆ ಹೋಗೋದು ಬೇಡ, ಅವ್ರು ಇಲ್ಲಿಗೆ ಬರೋದು ಬೇಡ. ನಮ್ಗೆ ಯಾವುದು ಬೇಡ. ಇನ್ಮೇಲಾದ್ರೂ ಹುಷಾರಾಗಿ ಬದುಕಕ್ಕ. ಇನ್ಮೇಲಾದ್ರೂ ಬುದ್ಧಿ ಬರಲಿ ನಿನ್ಗೆ. ಜೀವನ ಅಂತಂದ್ರೆ ಏನ್ ಅನ್ಕೊಂಡಿದ್ಯಾಕ? ಹುಡುಗಾಟ ಅನ್ಕೊಂಡಿದ್ಯಾ? ಹಾಂ, ಮದ್ವೆ ಅಂತಂದ್ರೆ ಏನ್ ಅನ್ಕೊಂಡಿದ್ಯಾ? ಇವ್ರನ್ನ ಬಿಟ್ಟು ಅವ್ರ ಮದ್ವೆ ಆಗೋದು, ಅವ್ರನ್ನ ಬಿಟ್ಟು ಇವ್ರ ಮದ್ವೆ ಆಗೋದು, ಇದೇನು ಮಕ್ಕಳಾಟ ಅನ್ಕೊಂಡಿದ್ಯೇನಕ್ಕ? ನಮ್ಮ ಜೀವನದ ಪ್ರಶ್ನೆ. ಹೊರಗಡೆ ಪ್ರಪಂಚಕ್ಕೆ ಬಾ, ಎಷ್ಟು ಜನ ಎಷ್ಟು ಮಾತಾಡ್ಕೊಂತವ್ರೆ ಅಂತ. ಒಂದಲ್ಲ ಅಂತ 2 ಮದ್ವೆ ಆದ್ರೆ ಏನು ಉದ್ಧಾರ ಆಗಿದ್ದೀವಳು ಅಂತ ಗೊತ್ತಾಗುತ್ತೆ ನಿನ್ಗೆ. ಇನ್ಮೇಲಾದ್ರೂ ಕರೆಕ್ಟ್ ಆಗಿರು. ಇವಾಗ ಹುಟ್ಟೋ ಮಗುಗಾದ್ರೂ ಜವಾಬ್ದಾರಿಯಿಂದ ನೋಡ್ಕೊ. ಆ ಮಗುನು ಬಬ್ಲು ಮಾಡ್ದಂಗೆ ಮಾಡ್ಬೇಡ. ಅವ್ರು ಬೇಡ ಅಂದ್ರು ನೀನು ಅವ್ರ ಜೊತೆ ಹೋಗಿ ಮದ್ವೆ ಆಗಿದ್ದೆ ಅಂದ್ರೆ ಎಲ್ಲೈತೆ ನಿಂಗೆ ಬಬ್ಲು ಮೇಲೆ ಪ್ರೀತಿ? ಪ್ರೀತಿ ಇದ್ದಿದ್ರೆ ನೀನು ಅವನನ್ನ ಬಿಟ್ಟು ಹೋಗ್ತಾ ಇರ್ಲಿಲ್ಲ ಅವ್ರ ಜೊತೆ. ಸುಮ್ನೆ ಬಬ್ಲು ಬಬ್ಲು ಅಂತ ಯಾಕಾಡ್ತೀಯ? ಅವ್ರು ಪದೇ ಪದೇ ಹೇಳ್ತಾರೆ, ನಾವು ಮುಂಚೆನೇ ಹೇಳಿದೀವಿ ಮಗು ಬೇಡ ಅಂತ, ಆದ್ರೂ ಕರ್ಕೊಂಬಂದಿದ್ದಾಳೆ ಅಂತ. ನಿನ್ ಗೊತ್ತಿರೋ ವಿಷಯನ ತಾನೆ? ಇವಾಗ ಯಾಕೆ ನಾಟ್ಕಾಡ್ತಾ ಇದೆಯಾ ಬಬ್ಲು ಬೇಕು ಅಂತ? ಇನ್ಮೇಲಾದ್ರೂ ನಿನ್ ಜೀವನ ನೀನ್ ನೋಡ್ಕೊ. ಸುಮ್ನೆ ಮಗು ಮೇಲೆ ಅಪವಾದ ಆಗ್ಬೇಡ. ಅವ್ನು ಚೆನ್ನಾಗಿರ್ತಾನೆ ಎಲ್ಲಿದ್ರು. ಸಿಂಚು, ಹೋಗ್ಲಿ ಬಿಡಮ್ಮ, ಆಗಿದ್ದಾಗೋಯ್ತು. ಏನ್ ನಮ್ಗೆ ಮುಂಚೆನೆ ಗೊತ್ತಿರ್ತೈತಾ ಹಿಂಗಾತೈತೆ ಅಂತ? ಏನೋ ಆಗಿದ್ದಾಗೋಯ್ತು ಬಿಡು. ಅವಳು ಸಾಕೊಳ್ಳಮ್ಮ ಮಗುನ, ಸಾಕೊಳ್ಳ. ಅವಳಿಗೇನು ಪ್ರೀತಿ ಇರಲ್ಲ ಮಗು ಮೇಲೆ? ಸಾಕೊಳ್ಳಮ್ಮ, ನಾನೇನು ಇಲ್ಲ ಅಂತ ಹೇಳಿದ್ನಾ? ಕಷ್ಟಪಟ್ಟು ಸಾಕೊಳ್ಳೆ. ಸಾಕಿರೋದಕ್ಕೆ ಬೆಲೆ ಬೇಕಲ್ಲ? ಹ, ಬೆಲೆ ಬೇಕೇನಲ್ಲಮ್ಮ? ಅವತ್ ಮಗುನ್ ಬಿಟ್ಟು ಹೋದ್ಲಲ್ಲ, ತಿರ್ಗೇನು ಮಗುನ್ ಕರ್ಕೊಂಡೋಗಿದ್ದು? ಆ ಮಗು ಮೇಲೆ ಇವಳು ಪ್ರೀತಿ ಇದ್ದಿದ್ರೆ ಅವ್ರ ಜೊತೆ ಹೋಗ್ತಾ ಇರ್ಲಿಲ್ಲ. ನನ್ನ ಮಗುವೇ ನನ್ನ ಪ್ರಪಂಚ ಅನ್ಕೊಂಡು ಇಲ್ಲೇ ಇರ್ತಾ ಇದ್ಲು, ಬೇರೆಯವನ ಜೊತೆ ಹೋಗ್ತಾ ಇರ್ಲಿಲ್ಲ. ಬಾ, ಹೊರಗಡೆ ಹೋಗಿ ಸುತ್ತಾಡ್ಕೊಂಬರೋಣ ಬಾ. ನಿಂಗೆ ತಲೆಗೆ ಒಂದ್ ಸ್ವಲ್ಪ ಚೆನ್ನಾಗಿ ಏನಾದ್ರು ಜೇಡಿ ಮಣ್ಣು ಏನಾದ್ರು ತುಂಬಿಡ್ಬೇಕು, ತಲೆ ವರ್ಕ್ ಮಾಡ್ತಿದ್ದಂಗೆ. ಮೈಂಡೇ ವರ್ಕ್ ಹಾಕುದು ನಿನ್ಗೆ. ಬೇಜವಾಬ್ದಾರಿ. ಅಪ್ಪ ಅಮ್ಮ ನನ್ನನ್ನ ಒಂಟಿಯಾಗಿ ಅಲ್ಲಿ ಬಿಟ್ಟಿದ್ರು. ನಾನು ಮದ್ವೆ ಆಗ್ಬೋದಾಗಿತ್ತಲ್ಲ ಕದ್ದು ಮುಚ್ಚಿ. ನಿಂತರ ನಾನು ಯಾಕಾಗಿಲ್ಲ ಹೇಳು? ನಮ್ಮ ಅಪ್ಪ ಅಮ್ಮ ಅವರೇ, ಅವ್ರ ಜವಾಬ್ದಾರಿ ಅದು ಅಂತ ನಾನು ಇಲ್ಲಿವರೆಗೂ ಕಾಯ್ತಾ ಇದ್ದೀನಿ ಅಂತಂದ್ರೆ ಅವ್ರ ಮದುವೆ ಮಾಡ್ತೀನಿ ಅಂದ್ರೆ ನಾನು ಮಾಡ್ಕೊಳಕ್ ರೆಡಿ ಇಲ್ಲ. ನನಗ್ ಬೇಕಾಗಿಲ್ಲ. ನೋಡಕ, ನಾನು ಇವಾಗ ಹೇಳ್ತಾ ಇದ್ದೀನಿ, ತಿರುಗಿ ಏನಾದ್ರು ನೀನ್ ಈ ತರ ಅವ್ರ ಮದ್ವೆ ಆಗೋದು ಇವ್ರ ಮದ್ವೆ ಆಗೋದು ಮಾಡಿದ್ಯ ಅಂದ್ರೆ ನಾನೇ ಇಲ್ದಿದ್ದೆಲ್ಲ ಕೇಸ್ ನಿನ್ ತಲೆ ಮೇಲೆ ಹಾಕ್ಬಿಟ್ಟು ಕ್ಲೀನಾಗಿ ಪರಪ್ ನಗರಾರ್ದಾಗೆ ಸೆಟ್ಲ್ ಮಾಡ್ಬಿಡ್ತೀನಿ. ನಿನ್ನ ಹೊರಗಡೆನೆ ಬರಕ್ ಬಿಡಲ್ಲ, ಅಲ್ಲೇ ಇದ್ಬಿಡ್ಬೇಕು ನೀನು. ಇಲ್ಲ ಸಿಂಚು, ನೀನೊಂದ್ಸರಿ ಇಂಥ ತಪ್ಪೆಲ್ಲ ಮಾಡಲ್ಲ ಸಿಂಚು. ನನಗ್ ಬುದ್ಧಿ ಬಂತು ಇವಾಗ. ಬಬ್ಲುನ್ ಕಳ್ಕೊಂಡಲ್ಲ, ಬುದ್ಧಿ ಬಂತು ಇವಾಗ. ಮತ್ತೆ ನಿನ್ ಬಾಯಾಗ ಬಬ್ಲು ಹೆಸರು ಬರ್ಬಾರ್ದು ಅಕ್ಕ. ಬಬ್ಲು ಹೆಸರು ನಿನ್ ಬಾಯೊಳಗೆ. ನಿನಗ್ ಬಬ್ಲು ಮೇಲೆ ಪ್ರೀತಿ ಇದ್ದಿದ್ರೆ ಅವನ ಜೊತೆ ಹೋಗ್ತಾನೆ ಇರ್ಲಿಲ್ಲ ನೀನು. ನನಗೆ ನನ್ನ ಮಗುನೇ ಪ್ರಪಂಚ ಅಂತ ಅನ್ಕೊಂಡು ಇಲ್ಲೇ ಇರ್ತಾ ಇದ್ದೆ. ಬಾ, ಹೊರಗಡೆ ಹೋಗೋಣ ಬಾ. ಅಮ್ಮಮ್ಮ, ಹೆಂಗೋ ಬಬ್ಲು ಮನೆಗೆ ಬಂದ್ಬಿಟ್ರಿ ನಾವು. ಇದು ಯಾರ ಮನೆ ಅಮ್ಮ? ನಿನ್ ಮನೆ. ನನ್ನ ಮನೆ ಅಲ್ಲ ಇದು. ನನಗೆ ಮನೆ ಇಲ್ಲ. ಇವಾಗ ಐತಲ್ಲ ನನ್ ಚಿನ್ನು ಮನೆ ಇದು. ಹ, ನನ್ ಚಿನ್ನು ಮನೆ ಇದು.
ಅಮ್ಮ ಈ ಬಟ್ಟೆ ಬೇರೆ ಅಮ್ಮ. ಬಿತ್ತಿ ನಂಗೆ ಬಿತ್ತಿ. ಬಿತ್ತಿ ಅಂದ್ರೆ ಬಿತ್ತಿ. ಬೇರೆ ಬಟ್ಟೆ ಹಾಕಮ್ಮ. ಹೂನಮ್ಮ, ನಂಗೂ ಅಷ್ಟೇ. ನಡಿ ಬೇರೆ ಬಟ್ಟೆ ಹಾಕೊಳ್ಳೋಣ. ಅಮ್ಮ ತಿಳಿತಮ್ಮ ಮನೆಗೆ ಯಾವಾಗ ಹೋಗೋದು ನಾವು? ಹೋಗೋಣಮ್ಮ, ಹೋಗೋಣ. ಇವಾಗ ಬಂದಿದ್ದೀರಲ್ಲ ನಾವು, ಇನ್ನು ಜಾರ ಬಂಡಿ ಆಡಿಲ್ಲ, ಜೊಜೋಲಾಲಿ ಆಡಿಲ್ಲ, ಆಮೇಲೆ ಹೋಗೋಣ. ಇವತ್ತು ಬೇಗ ಆಯ್ತು, ನಾಳೆ ಹೊತ್ತೋಗೋಣಮ್ಮ. ನಾನು ಸಂಗೀತ ಅಮ್ಮನ ನೋಡಕ್ಕಮ್ಮ. ಇದು ಯಾರ ಮನೆನಮ್ಮ? ನಿನ್ ಮನೆನಮ್ಮ ಇದು, ನಿನ್ ಮನೆ ಇದು. ನಿಂದೇ ಈ ಮನೆ. ಇನ್ನು ಜಾಸ್ತಿ ಮನೆ ಐತೆ, ಎಲ್ಲ ಹತ್ರನೂ ಕರ್ಕೊಂಡು ಹೋಗ್ತೀನಿ. ಇಷ್ಟು ದಿವಸದಿಂದ ಇರ್ಲಿಲ್ಲ ನಿನ್ ಮನೆ, ಇವಾಗ ಇದು ನಿಂದೇ ಮನೆ. ಜಾನುನ ಸಂಗೀತ ಅಮ್ಮನ ಕರ್ಕೊಂಡ್ ಬರ್ಬೇಕಮ್ಮ. ಯಾವಾಗ ಕರ್ಕೊಂಬತ್ತೀಯಾ? ಏನ್ ನೀನು ಎಲ್ಲೋದ್ರು ಜಾನು ಜಾನು ಅಂತ ಇದ್ಯಾ? ಹ, ಯಾರದು ಜಾನು? ಅಯ್ಯೋ ಜಾನು, ವಿಜಯ್ ಮಾಮ ಇಲ್ಲ ಅವಳ ಮಗಳು ಜಾನು. ಜಾನು ಓಹೋ, ವಿಜಯ್ ಮಾಮ ಮಗಳು ಜಾನುನಾ? ಇವಾಗ ಅರ್ಥ ಆಯ್ತಲ್ಲ ಅವಳು. ನಾನು ಇಲ್ಲಲ್ಲ, ಅದಕ್ಕೆ ಬಬು ಮಾಮ ಅಂತ. ನಂಗೆ ಸ್ವಲ್ಪ ಹಬ್ಬ ಆದ್ರೂ ಅಳ್ತಾಳ ಅವಳು, ಬಬು ಮಾಮ ಹಬ್ಬು ಹಬ್ಬು ಅಂತ. ಮೊನ್ನೆ ನಾನು ಊಟ ತಿಂತೇಳೆ, ನನ್ ಜೊತೆ ತಿನ್ನಬೇಕು ಅಂತ ಗಲಾಟೆ ಮಾಡೋಳೆ. ಆಮೇಲೆ ನಾನು ತಿನ್ನಲ್ಲ, ಬೇರೆ ನಿನ್ ಗಲೀಜ್ ಮಾಡ್ತೀಯ ಅಂದಿದ್ದಕ್ಕೆ ನನ್ ಮೇಲೆ ಕೋಪ ಮಾಡ್ಕೊಂಡು ತೂತು ಅಂದು ಉಗಿದ್ಬಿಟ್ಟವಳೆ ಅವಳು ನನ್ನ. ಓಹೋ, ನಿಮ್ದು ಜಾಸ್ತಿ ಐತೆ ಸ್ಟೋರಿ, ನಿಂದು ಜಾನುದು. ಹಾ, ಪೊಲೀಸ್ ಅಂತೀನಿ ಹಿಂಗೆ ಹೇಳೋದು. ಏನಪ್ಪ ನಿಮ್ಮಿಬ್ಬರದು ಸ್ಟೋರಿ ಜಾಸ್ತಿ ಐತೆ ಅಂತ. ನೀವು ಒಬ್ಬರೇ ಇಷ್ಟು ದೊಡ್ಡ ಮನೆಯಾಗ ಇರೋದಮ್ಮ? ಯಾರು ಇಲ್ಲ? ನಮ್ ಸಂಗೀತ ಅಮ್ಮ ಮನೆಯೊಳಗೆ ತುಡೋಮಣಿ ಅಂತಿ, ತುಡೋಮಣಿ ಅಜ್ಜಿ, ಅವನ್ ಪಿಲ್ಲಿ ಪಾಪ ಅವನವನೇ ಯಾವಾಗ ಊಟ ಬೇಕು ಅಂತ ಕೇಳ್ತಾ ಇರ್ತಾನೆ. ನಿಮ್ ಮನೆಗೆ ಯಾರು ಇಲ್ಲ? ನಮ್ಮ ಮನೆಯೊಳಗೆ ಯಾರು ಇಲ್ಲಮ್ಮ, ಯಾರು ಇಲ್ಲ. ನಾನು ಹೇಳಿದ್ನಲ್ಲ ನಿಂಗೆ, ನಂಗೆ ಅಪ್ಪ ಅಮ್ಮ ಯಾರು ಇಲ್ಲ. ಇವಾಗ ನೀನೇ ನಂಗೆ ಎಲ್ಲಾನು, ನೀನೇ ನೋಡ್ಕೊಬೇಕು ನನ್ನನ್ನ. ನಂಗೆ ಯಾರು ಇಲ್ಲ. ನೋಡ್ಕೊಂತೀಯ ಚಿನ್ನು ನನ್ನನ್ನ? ನೋಡ್ಕೊಂತೀನಿ, ಯಾವಾಗಾದ್ರೂ ಬಂದು ನೋಡ್ಕೊಂಡು ಹೋಗ್ತೀನಿ ಅಷ್ಟೇ ಅಮ್ಮ. ನಿಮ್ಮನೆಗೆ ಇಡಕ್ಕಾಗಲ್ಲ ನಾನು, ಯಾಕಂದ್ರೆ ನಮ್ಮಮ್ಮ ಅವಳೆ ತಂದಿತಮ್ಮ, ಜಾನು ಅವಳ, ಅವರಿಬ್ಬರನ್ನೂ ನೋಡ್ಕೊಳಕ್ಕಲ್ಲ ನಾನು. ನಿಮ್ಮನೆಗೆ ಯಾವಾಗಲೂ ಇರಕ್ಕಾಗಲ್ಲ. ಹೌದಾ? ಹಂಗಾದ್ರೆ ನೀನ್ ನನ್ನ ನೋಡ್ಕೊಳಲ್ಲ ಮಚ್ಚನು? ನಾನು ಇನ್ಮೇಲೆ ಒಬ್ಳೇ ಇರ್ಬೇಕಾ? ನಿಮ್ ಸಂಗೀತ ಅಮ್ಮನ್ಗೆ ಎಲ್ಲರೂ ಅವ್ರೆ, ನಿಮ್ ಪೊಲೀಸ್ ಆಂಟಿ ಅಮ್ಮ ಅಪ್ಪ ಎಲ್ಲರೂ. ನಂಗೆ ಯಾರು ಇಲ್ಲ ಚಿನ್ನು. ನಂಗೆ ಅಪ್ಪ ಅಮ್ಮ ಯಾರು ಇಲ್ಲ. ಇವಾಗ ನೀನು ಹೊರಟೋದ್ರೆ ನನ್ನನ್ನು ಬಿಟ್ಬಿಟ್ಟು. ಅಬ್ಬರಮ್ಮ, ಅಬ್ಬರ ನೀನು ಅತ್ತಂದ್ರೆ ನಂಗೂ ಅಲ್ಲ ಬರ್ತೈತಮ್ಮ. ಅಬ್ಬರ ನೀನು ಯಾಕೆ ಅತ್ತಯ್ಯಮ್ಮ? ಅಬ್ಬರ ನೀನು ಊರಿಗೆ ಹೊರಟೋತಿಯಲ್ಲ ನಮ್ ಸಂಗೀತ ಅಮ್ಮನ ಹತ್ರ, ನಾನು ಒಬ್ಳೇ ಇರ್ಬೇಕಲ್ಲ, ಅದಕ್ಕೆ ಅಳು ಬರ್ತೈತೆ ನಂಗೆ. ನಾನೇ ತಾನೇ ನಿಮ್ಮಮ್ಮ. ತಂದಿತಮ್ಮನ ಏನ್ ಮಾಡೋದಮ್ಮ? ಪಾಪ ತಂದಿತಮ್ಮ. ಚಣಿತಮ್ಮಕ್ಕ ಪಿಳ್ಳಿ ಪಾಪ ಹುಟ್ಟೈತೆ, ಚಣಿತಮ್ಮನ ನೋಡ್ಕೊಂತೈತೆ. ನನ್ನನ್ನು ಯಾರು ನೋಡ್ಕೊಂತಾರೆ? ನಾನು ನಿಮ್ಮಮ್ಮ ತಾನೇ. ಅದ ತಂದಿತಮ್ಮ ಪಿಳ್ಳಿ ಪಾಪ ಹುಟ್ಟದ? ಹುಟ್ಟೈತೆ. ಅಬ್ಬರ ಬಿಡಮ್ಮ, ಅಬ್ಬರ ನೀನು ಯಾಕೆ ಅಳ್ತೀಯ? ಅಬ್ಬರ ನಾನು ನೋಡ್ಕೊಂತೀನಿ ಬಿಡಮ್ಮ ನಿನ್ನ. ಅಬ್ಬರಮ್ಮ. ಅತ್ತಿಗೆ, ರೀಟಾ, ಯಾಕತ್ತಿಗೆ ಅಳ್ತಿದ್ದೀರಾ? ನೀವ್ಯಾರು? ವಾವ್, ಸೋ ಕ್ಯೂಟ್ ಅತ್ತಿಗೆ, ಎಷ್ಟು ಮುದ್ದಾಗಿದ್ದಾನೆ. ಆಂಟಿ ನೀವ್ಯಾರು? ನಾನು ಏನು ಹೇಳೋದು ನಿನಗೆ? ಹಾಂ ರೀಟಾ, ನಿನ್ನ ಹಸ್ಬೆಂಡ್ ಬರಲಿಲ್ಲಮ್ಮ? ಹಾಂ, ಸಂಜಯ ಬರ್ತಾ ಇದ್ದಾರೆ ಅತ್ತಿಗೆ. ಇವನಿಗೆ ಸ್ವಲ್ಪ ಆಟ ಸಾಮಾನು ತೊಗೊಂಡಿದ್ರಿ, ಅದನ್ನೆಲ್ಲ ತೊಗೊಂಡ್ಬರ್ತಾವ್ರೆ. ನನಗೆ ಬೇಗ ಇವನು ನೋಡಬೇಕು ಅಂತ ಬೇಗ ಬಂದ್ಬಿಟ್ಟೆ. ಮದುವೆ ಆದಾಗಿಂದ ನಿಮ್ಮ ಯಜಮಾನ್ರನ್ನ ಪರಿಚಯ ಮಾಡಿಕೊಡು ಅಂತ ಕೇಳಿ ಕೇಳಿ ಸಾಕಾಯ್ತು. ಇವತ್ತಾದರೂ ಕರ್ಕೊಂಬಂದಲ್ಲ. ಅತ್ತಿಗೆ, ನಾನು ಒಬ್ಬಳೇ ಬರ್ತಿದ್ದೆ, ನೀವು ಫೋನ್ ಮಾಡಿದ್ರಲ್ಲ, ಹೇಳ್ದೆ ಹಿಂಗೆ ಪಾಪು ಬಂದಿದೆ, ನೋಡೋಕೆ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ರು. ಚಿನಿ, ಎಷ್ಟು ಚೆನ್ನಾಗಿದೆಯೋ ನೀನು. ನಿನ್ನ ಹೆಸರೇನು? ನನ್ನ ಹೆಸರು ಬಬ್ಲು. ಬಬ್ಲು? ಹಂಗಂದ್ರೇನು? ಬಬ್ಲು ನನ್ನ ಹೆಸರು. ಹೌದಾ, ಬಬ್ಲುನಾ? ನಿಮ್ಮ ಹೆಸರು? ನನ್ನ ಹೆಸರು ರೀಟಾ. ನೀತಾ? ಹಂಗಂದ್ರೆ ಏನಂತೆ? ಹಂಗಂದ್ರೆ ಹಂಗೆ. ನೀನ್ ಬಾ, ನನ್ನ ಹತ್ರ ಬಾ. ನಮ್ಮ ಮನೆ ಆಸ್ತಿ ಬಂದ್ಬಿಡ್ತಮ್ಮ, ಬಂದ್ಬಿಡ್ತು. ಓ, ಎಲ್ಲ ಖುಷಿ. ನಿಮ್ಮ ತಾತನಂತೂ ನಿನ್ನ ನೋಡ್ಬೇಕಂತ ಮಚ್ಚಿನು. ಕರ್ಕೊಂಬಂದ್ಬಿಡಮ್ಮ, ಮಗುನ ಕರ್ಕೊಂಬಂದ್ಬಿಡು ಅಂತ ಹೇಳ್ತೈತೆ. ತಾತಣ ಅವಳೆಲ್ಲ ಅವಳೆ? ಅಲ್ಲವ್ರೆ, ನಿನ್ಕೊಂದು ಸಿಡಿಮಿಡಿ ಅಜ್ಜಿನೂ ಐತೆ. ಯಾವಾಗ ನೋಡು ಸಿಡಿ ಸಿಡಿ ಅಂತ ಐತೆ ನಿಮ್ಮ ಅಜ್ಜಿ.